ಇಲ್ಲಿ ನಮ್ಮ ಕ್ಯಾಲ್ನೂರು ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂಥ ನಮ್ಮ ಹಾಸ್ಪಿಟ್ಲ್, ಇವತ್ತು ಹಾಸ್ಪಿಟ್ಲಿಗೆ ಒಂದು ಒಳ್ಳೆ ಕಟ್ಟಡ, ಇರುವಂಥ ಕಟ್ಟಡವೂ ಚೆನ್ನಾಗಿದೆ, ಇನ್ನು ಒಂದು ಒಳ್ಳೆಯ ಕಟ್ಟಡವನ್ನು ಮಾಡಬೇಕು. ಮುಂದಿನ ದಿನಗಳಲ್ಲಿ ಏನಿದು ಮುಂದಿನ ಇದರಲ್ಲಿ ತಾಲೂಕಾಗೋ ಒಂದು ಮಟ್ಟ, ನಮ್ಮ ಹೇಮಗಲ್ ಹೋಗಿ ಇದೆಲ್ಲ ಸೇರಿ ಒಂದು ತಾಲೂಕಾಗೋ ಮಟ್ಟನೂ ಇದೆ, ಚಾನ್ಸಸ್ ಇದ್ದಾವೆ. ಅದರಿಂದ ಪ್ರಪೋಸಲ್ಸ್ ಎಲ್ಲ ಹೋಗಿದೆ. ಅದರಿಂದ ಮುಂದಿನ ನಾವು ದಿನಗಳಿಗೆ ಇವತ್ತೇ ಯೋಚನೆ ಮಾಡಿ ನಾವೊಂದು ಕಟ್ಟಡವನ್ನು ಮಾಡಬೇಕು ಅಂತ ನಮ್ಮ ಮಂತ್ರಿಗಳು ಕೇಳಿದಾಗ ಮಾಡಿಕೊಡ್ತೀವಿ ಅಂತ ಹೇಳಿದರು. ಖಂಡಿತವಾಗ್ಲೂ ಇವತ್ತು 4 ಕೋಟಿ ರೂಪಾಯಿ ಹೊರತಾದ ನಮ್ಮ ಕ್ಯಾಲ್ನೂರಿಗೆ ಬಿಲ್ಡಿಂಗ್ ಅನ್ನೋದು ಒಂದು ಕ್ವಾರ್ಟರ್ಸು ಡಾಕ್ಟರ್ ಇರೋದಕ್ಕೆ ಆಮೇಲೆ ಬಿಲ್ಡಿಂಗನ್ನು ಮಾಡಿದ್ದಾರೆ. ನಾನು ಇವತ್ತು ಆ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಪ್ಲಸ್ ಈ ಬಿಲ್ಡಿಂಗ್ ಕೊಟ್ಟಿರೋದಕ್ಕೆ ನಮ್ಮ ಹೆಲ್ತ್ ಮಿನಿಸ್ಟರ್ ಅದೇ ನಮ್ಮ ದಿನೇಶ್ ಗುಂಡೂರಾವ್ ಅವರಿಗೆ ತುಂಬ ಹೃದಯಪೂರ್ವಕವಾಗಿ ತಾಲೂಕಿನ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನನ್ನ 2 ಕೇಳ್ತಾರೆ ಸರ್ ಎಲ್ಲಾದರೂ ಹೋದಾಗ, ಒಂದು ಎಜುಕೇಷನ್ನು, ಒಂದು ಹೆಲ್ತ್, ಈ 2 ಕೇಳ್ತಾರೆ ಅಷ್ಟೇ ಸರ್, ಬೇರೆ ಏನು ಕೇಳೋದಿಲ್ಲ ಸರ್. ಈ ರೋಡು ಡ್ರೈನೇಜು ಅದು ಇದು ಅನ್ನೋದು ಅದು ಕಾಮನ್ ಆಗಿ ಎಲ್ಲರೂ ಕೇಳೋದು ಅದನ್ನು. ಆದರೆ ನಮಗೆ ಗೊತ್ತಿರೋ ಪ್ರಕಾರವಾಗಿ ಬುದ್ಧಿವಂತರು ಕೇಳೋದು 2 ಕೇಳ್ತಾರೆ. ಏನಂದರೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿ, ಒಳ್ಳೆ ಆರೋಗ್ಯ ಕೊಡಿ ಅಂತ ಕೇಳ್ತಾರೆ. ಈ 2 ನಾವು ಕೊಟ್ಬಿಟ್ರೆ ನಮ್ಮ ಹತ್ರ ಯಾರು ಬರೋದಿಲ್ಲ, ನಮ್ಮ ಮಕ್ಕಳು ಯಾರು ನೋಡೋದಿಲ್ಲ, ಅವ್ರವ್ರ ಕೆಲಸ ಅವ್ರವ್ರ ಕಾರ್ಯದಲ್ಲಿ ಮಾಡ್ತಾರೆ. ನಂಬರ್ 2 ಇಂಪಾರ್ಟೆಂಟ್. ನಂಬರ್ 3 ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋದು. ನಂಬರ್ 4 ರೈತರನ್ನು ಕಾಪಾಡಿಕೊಳ್ಳೋದು. ಈ 4 ಕೆಲಸ ನಾವು ಕರೆಕ್ಟಾಗಿ ಮಾಡಿಬಿಟ್ರೆ ಜನ ಯಾರು ಆಚೆ ಬರೋದಿಲ್ಲ, ಅವ್ರವ್ರ ಕೆಲಸ ಅವ್ರು ಮಾಡಿಕೊಂಡು ಅವ್ರವ್ರ ಇದರಲ್ಲಿ ಹೋಗ್ತಾರೆ. ಅತಿ ಮುಖ್ಯವಾದಂತಂದರೆ ಹೆಲ್ತ್, ಆರೋಗ್ಯ ಕೊಡುವಂಥದ್ದು. ಆರೋಗ್ಯ ಕೊಡುವಂಥದ್ದು ಬಾವಾಗ ನಾನು ಹೇಳ್ತಾ ಇದ್ದೆ, ನಮ್ಮ ಸ್ನೇಹಿತರೊಬ್ರು ಹೇಳ್ತಾ ಇದ್ರು, ಪರಿಸ್ಥಿತಿ ಸರಿ ಇಲ್ಲದೆ ಜೈಲಿಗೆ ಹೋಗ್ಬಾರ್ದಂತೆ, ಆರೋಗ್ಯ ಏರುಪೇರಾಗದೆ ಹಾಸ್ಪಿಟ್ಲ್ಗೆ ಹೋಗ್ಬಾರ್ದು ಅಂತ ಹೇಳ್ತಾ ಇದ್ರು. ನಿಜನೇ, ಯಾಕಂದರೆ ಜೈಲಿಗೆ ಹೋಗೋದು, ಒಂದು ಹಾಸ್ಪಿಟಲ್ ಅಡ್ಮಿಟ್ ಆಗೋದು ಅಂದರೆ ಪ್ರಾಣ ಭಯನೇ ಅದೆಲ್ಲ. ಅದರಿಂದ ಅಂಥ ಕೆಲಸಕ್ಕೆ ಯಾರು ಆಗಬಾರ್ದು. ಇವತ್ತು ನಮ್ಮ ಈ ಒಂದು ಹಾಸ್ಪಿಟಲ್ ಬಿಲ್ಡಿಂಗ್ನ ಅನೇಕ ರೂಪುರೇಷೆಗಳನ್ನು, ಅನೇಕ ಆಸೆಗಳನ್ನು ನಾವೆಲ್ಲ ಇಟ್ಕೊಂಡಿದ್ದೀವಿ ಯಾವ ರೀತಿ ಇರಬೇಕು ಅಂತ. ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಸಮಸ್ಯೆಗೆ ಕೋಲಾರ SNR ಹಾಸ್ಪಿಟಲ್ಗೆ ನಾವು ಹೋಗಬಾರ್ದು. ಎಲ್ಲ ಫೆಸಿಲಿಟೀಸು ನಮ್ಗೆ ಇಲ್ಲೇ ಸಿಗಬೇಕು. ಈ ಭಾಗದ ರೈತರಿಗೆ ಎಲ್ಲರಿಗೂ ಇಲ್ಲೇ ಸಿಗಬೇಕು ಅನ್ನೋದು ನಮ್ಮ ಗುರಿಯಾಗಿದೆ. ಖಂಡಿತವಾಗ್ಲೂ ಅದನ್ನೆಲ್ಲ ಪ್ರಯತ್ನ ಮಾಡ್ತೀವಿ. ಇವತ್ತು ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಹೈಯೆಸ್ಟ್ ನಮ್ಮ ಕೋಲಾರ ತಾಲೂಕಿಗೆ ಫಂಡ್ಸನ್ನು ತಂದಿದ್ದೀವಿ. ಹೈಯೆಸ್ಟ್ ಆಗಿ SNR ಹಾಸ್ಪಿಟಲಲ್ಲಿ ಬರೀ ರಿಪೇರಿಗೆ 10 ಕೋಟಿ, SNR ಹಾಸ್ಪಿಟಲಲ್ಲಿ ಹೊಸ ಬಿಲ್ಡಿಂಗ್ ಕಟ್ಟಕ್ಕೆ 10 ಕೋಟಿ ಅಲ್ಲ, ರಿಪೇರೀಸ್ ಏನೇನು ಪ್ರಾಬ್ಲಮ್ ಆಗಿದೆ ಆ ರಿಪೇರೀಸ್ ಮಾಡೋದಕ್ಕೆ 10 ಕೋಟಿ ತಂದಿದ್ದೀವಿ. ಇವತ್ತು ಐಕೇರ್ ಒಂದು ಕಣ್ಣಿನ ಪರೀಕ್ಷೆ ಮಾಡುವಂಥದ್ದು ಒಂದು ಲ್ಯಾಬ್ ಓಪನ್ ಮಾಡಿದ್ದೀವಿ ಇವತ್ತು ಎಲ್ಲಿ ನಮ್ಮ SNR ಹಾಸ್ಪಿಟಲ್. ಆಮೇಲೆ ನಮ್ಮ ಆಶಾ ಕಾರ್ಯಕರ್ತರು ನೀವೆಲ್ಲ ಮೆಸೇಜ್ ಕೊಡಬೇಕು. ಇದೆಲ್ಲ ಹಳ್ಳಿಗಳಲ್ಲಿ ಐಕೇರಲ್ಲಿ ನಮ್ಮ SNR ಹಾಸ್ಪಿಟಲ್ ಕಣ್ಣು ಟೆಸ್ಟಿಂಗ್ ಮಾಡೋದು ಓಪನ್ ಮಾಡಿದ್ದೀವಿ ಇವತ್ತು. ಎಲ್ಲ ಗ್ರಾಮಗಳಿಗೂ ನೀವು ಮಾಹಿತಿ ಕೊಡಬೇಕು. ಕಣ್ಣು ಟೆಸ್ಟಿಂಗ್ ಮಾಡೋದು ಫ್ರೀ, ಕನ್ನಡಿನೂ ಫ್ರೀ, ಅದಕ್ಕೆ ಸಂಬಂಧಪಟ್ಟಿದ್ದು ಕನ್ನಡಿ ಕೊಡೋದು ಫ್ರೀ. ಇದನ್ನೆಲ್ಲ ಗ್ರಾಮಗಳಲ್ಲಿ ನಮ್ಮ ನಾಯಕರು ಅಷ್ಟೇ ಇರ್ತಕ್ಕಂಥ ಆಶಾ ಕಾರ್ಯಕರ್ತರು, ಆಮೇಲೆ ನಮ್ಮ PSCಗಳು CSCಗಳಿರ್ತಕ್ಕಂಥ ಎಲ್ಲ ನರ್ಸಸ್ಸು ಡಾಕ್ಟರ್ಸು ಎಲ್ಲರೂ ಈ ಮಾಹಿತಿಗಳನ್ನು ಎಲ್ಲರೂ ಕೊಡಬೇಕಾಗ್ತದೆ. ಅದಕ್ಕೆ ಅದು ಮುಖ್ಯವಾಗಿ ಪತ್ರಕರ್ತ ಸ್ನೇಹಿತರು ಇದನ್ನು ನೀವು ತಿಳಿಸ್ಬೇಕಾಗ್ತದೆ ಎಲ್ಲರಿಗೂ.